ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ವಿ. ಇವತ್ತಿನ ವ್ಲಾಗ್ ಫುಲ್ಲು ನನ್ನ ಮಕ್ಕಳ ಲಂಚ್ ಬಾಕ್ಸ್ ರೆಸಿಪಿ, ಆಮೇಲೆ ಸ್ನ್ಯಾಕ್ಸ್ ರೆಸಿಪಿ, ನೈಟ್ ಊಟದ ರೆಸಿಪಿ ಇದೇ ಫುಲ್ ವ್ಲಾಗ್ ಆಗಿರುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋ ಫುಲ್ ನೋಡಿ. ಇವತ್ತು ಬೆಳಗ್ಗೆನೇ ಟಿಫನ್ಗೆ ಅಂತ ಹೇಳ್ಬಿಟ್ಟು ಪೂರಿ ರೆಡಿ ಮಾಡ್ತಾಯಿದ್ದೀನಿ. ಇದು ಫುಲ್ ಒನ್ ಡೇದು ವ್ಲಾಗ್ ಇದು, ಮಿಕ್ಸ್ ಏನೂ ಇಲ್ಲ. ಬೆಳಗ್ಗೆ ನಾನು ಏನು ಮಾಡಿದೆ, ಆಮೇಲೆ ಮಧ್ಯಾಹ್ನಕ್ಕೆ, ಸಂಜೆ ಸ್ನ್ಯಾಕ್ಸಿಗೆ, ನೈಟ್ ಊಟಕ್ಕೆ ಇದೇನೇನು ಮಾಡಿದ್ದು ಅದೆಲ್ಲ ಒನ್ ಡೇ ಇದು ಲಾಗು. ಮಕ್ಕಳಿಗೆ ಇವಾಗ ಬೆಳಗ್ಗೆನೇ ನಾನು ಟಿಫನ್ಗೆ ಅಂತೇಳ್ಬಿಟ್ಟು ಪೂರಿ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಸಾಧನಗಂತೂ ತುಂಬಾ ಇಷ್ಟ ಪೂರಿ, ದಿನ ಕೊಟ್ರೂ ಬೇಡ ಅನ್ನೋದಿಲ್ಲ. ಪೂರಿ ಅಂತ ಅಷ್ಟು ಇಷ್ಟಪಟ್ಟು ತಿಂತಾಳೆ. ಬಟ್ ನಮ್ಮ ಬ್ಲೆಸ್ಸಿಗೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ. ಇಲ್ಲೇ ತಿನ್ನಬೇಕಾದ್ರೆ ಇಷ್ಟಪಡ್ತಾರೆ, ಬಿಸಿ ಬಿಸಿಯಾಗಿ. ಬಾಕ್ಸಿಗೆ ತೊಗೊಂಡು ಹೋಗೋಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಮಧ್ಯಾಹ್ನಕ್ಕೆಲ್ಲ ಅದೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ ಅಂತೇಳ್ಬಿಟ್ಟು. ಬಟ್ ಮನೇಲಿ ಏನು ತಿಂಡಿ ಮಾಡ್ತೀನೋ ಅದನ್ನೇ ತಗೊಂಡು ಹೋಗೋದು ಬಾಕ್ಸಿಗೂ ಅಷ್ಟೇ. ಪೂರಿ ಸಾಗು ಮಾಡಿದ್ದೆ, ತಿಂಡಿ ತಿಂದುಬಿಟ್ಟು ಇದನ್ನೇ ಬಾಕ್ಸಿಗೆ ತಗೊಂಡು ಹೋದರು. ನೆಕ್ಸ್ಟು ಸಂಜೆಗೆ ಬಾದಾಮ್ ಹಾಲು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಡೋಣ ಅಂಥೇಳಿ ಮಾಡ್ತಾ ಇರೋದು. ಬಿಸಿಲಿಗಂತೂ ಬಿಸಿ ಬಿಸಿಯಾಗಿ ಏನು ಕುಡಿಯೋಕ್ಕೆ ಆಗೋದಿಲ್ಲ. ಸ್ಕೂಲಿಂದ ಬಂದಿದ್ದ ತಕ್ಷಣ ಏನಾದರೂ ತಣ್ಣಗೆ ಬೇಕು ಅಂತಾರೆ. ಹಾಗಾಗಿಬಿಟ್ಟು ಮಧ್ಯಾಹ್ನನೇ ಇದು ರೆಡಿ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಅರ್ಧ ಲೀಟ್ರ್ ಹಾಲಿಗೆ 1-2 ಸ್ಪೂನಷ್ಟು ಬಾದಾಮ್ ಪೌಡ್ರ್ ಹಾಕಿಬಿಟ್ಟು, ಇದು ಬಾದಾಮ್ ಪೌಡ್ರು ಇಲ್ಲಿದಲ್ಲ, ಹೈದ್ರಾಬಾದಿದು ಅಕ್ಕರ ಶಾಪ್ ಇದೆ ಅವ್ರದ್ದು. ತುಂಬಾ ಚೆನ್ನಾಗಿರುತ್ತೆ ಈ ಬಾದಾಮ್ ಪೌಡ್ರು. ನಮ್ಮ ಫ್ಯಾಮಿಲಿಯಲ್ಲಿ ಅಂತೂ ಎಲ್ಲರೂ ಇದನ್ನೇ ಯೂಸ್ ಮಾಡೋದು. ಎಲ್ರಿಗೂ ಊರಿಂದ ಬರಬೇಕಾದ್ರೆ ಎಲ್ರಿಗೂ ತೊಗೊಂಡು ಬಂದು ಕೊಡ್ತಾರೆ ಕಸ್ಟರ್ಡ್ ಪೌಡ್ರು, ಆಮೇಲೆ ಬಾದಾಮ್ ಪೌಡ್ರು. ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲೇ ಸಿಗುತ್ತೆ ಅಲ್ವಾ ನಮಗೆ ಸ್ವಸ್ತಿಕು, ಆ ಥರ ಇರೋದಿಲ್ಲ. ಇದೇ ಬೇರೆ ಫ್ಲೇವರು, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಹಾಲಿಗಿಂತ ಈ ಥರ ಕೋಲ್ಡ್ ಬಾದಾಮ್ ಹಾಲು ಕುಡಿಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು. ಇದಕ್ಕೆ ನಾನು ಬಾದಾಮ್ ಪೌಡ್ರು 1-2 ಸ್ಪೂನ್ ಹಾಕಿಬಿಟ್ಟು, ಆಮೇಲೆ ಸಕ್ಕರೆನೂ 2 ಸ್ಪೂನ್ ಹಾಕಿದ್ದೀನಿ. ದೊಡ್ಡ ಸ್ಪೂನಲ್ಲಿ ನಾನು ಹಾಕಿರೋದು. ಸ್ವಲ್ಪ ಇದಕ್ಕೆ ಬಾದಾಮಿ, ಗೋಡಂಬಿ ಎಲ್ಲ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಟೈಮಲ್ಲಿ ಕುಡಿಯೋದಕ್ಕೆ ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಈ ಥರ ತಣ್ಣಗೆ ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ತುಂಬಾ ಬಿಸಿಲು ಸ್ಟಾರ್ಟ್ ಆಗಿದೆ ಅಲ್ಲ ಹಾಗಾಗಿ ಇವಾಗಂತೂ ಅವರು ಬಿಸಿ ಬಿಸಿ ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ. ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಇದನ್ನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಅದಾಗಿದ್ಮೇಲೆ ಸಂಜೆ ಇನ್ನೂ ಸ್ಕೂಲಿಂದ ಮಕ್ಕಳು ಬಂದರು. ಇವಾಗ ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಚಕ್ಲಿ ಮಾಡ್ಕೊಳ್ಳೋಣ ಅಂಥೇಳಿ ಚಕ್ಲಿಗೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು, 1 ಕಪ್ಪಷ್ಟು. 1 ಕಪ್ಪಷ್ಟು ನಾವು ಕಡಲೆ ಇರುತ್ತೆ ಅಲ್ವಾ, ಹುರ್ಗಡ್ಲೆ, ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು. 1 ಕಪ್ ಹುರ್ಗಡ್ಲೆಗೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಬೇಕು. ಚೆನ್ನಾಗಿ ಜಲ್ಡೆ ಹಿಡ್ಕೊಬೇಕು. ಜಲ್ಡೆ ಹಿಡ್ದಿಲ್ದಾಗೆ ಹಾಗೆ ಹಾಕಬಾರ್ದು. ಇವಾಗ ಒಂದು ಸ್ವಲ್ಪ ನಾನು ಎಳ್ಳು ಸೇರಿಸ್ಕೊತಾ ಇದ್ದೀನಿ. ಬಿಳಿ ಎಳ್ಳಾದರೂ ಹಾಕೊಬೋದು, ಇಲ್ಲ ಕರಿ ಎಳ್ಳಾದರೂ ಹಾಕೊಬೋದು. ನಾನು ಬಿಳಿದೇ ಇತ್ತು ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಪುಡಿ, ಎಲ್ಲ ನಾನು ಖಾರ ಎಲ್ಲ ಸ್ವಲ್ಪನೇ ಹಾಕ್ತಿದ್ದೀನಿ ಮಕ್ಕಳಿಗೆ ಮಾಡೋದ್ರಿಂದ. ಕ್ವಾಂಟಿಟಿನೂ ಸ್ವಲ್ಪನೇ ಮಾಡ್ಕೊತಾ ಇದ್ದು. ಇವಾಗ ಒಂದು ಸ್ವಲ್ಪ ಮೆಣಸಿನ ಪುಡಿ, ಅಜ್ವಾನ ಕಾಳು, ಒಂದು ಸ್ವಲ್ಪ ಜೀರಿಗೆ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಕ್ವಾಂಟಿಟಿ ಎಷ್ಟು ಮಾಡ್ಕೊತೀವೋ ಅದಕ್ಕೆ ಮೇಲ್ಪಟ್ಟು ನಾವೆಲ್ಲ ಮೆಜರ್ಮೆಂಟ್ ಮಾಡ್ಕೊಬೇಕು. ಒಟ್ಟು 1 ಕಪ್ಪು ನಾವು ಕಡಲೆ ಹಿಟ್ಟು ಸೇರಿಸ್ಕೊಂಡ್ರೆ, ಕಡಲೆ ಹಿಟ್ಟು ಅಂದರೆ ಹುರ್ಗಡ್ಲೆ ಇರುತ್ತೆ ಅಲ್ವ, ಕಡಲೆ, ಅದನ್ನು ಮಿಕ್ಸಿ ಮಾಡಿ ಹಾಕ್ಕೊಬೇಕು. ಅದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಎಲ್ಲ ಒಂದು ಸರಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಒಂದು ಸ್ವಲ್ಪ ಬೆಣ್ಣೆನ ಬಿಸಿ ಮಾಡಿ ಈ ಥರ ಸೇರಿಸ್ಕೊಬೇಕು. ಯಾಕಂದರೆ ತುಂಬ ಗಟ್ಟಿ ಇರುತ್ತೆ ಅಲ್ವ ಬೆಣ್ಣೆ, ಹಾಗಾಗಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಮೆಲ್ಟ್ ಆಗಿಬಿಡುತ್ತೆ. ಇವಾಗ ಬಿಸಿ ಬಿಸಿಯಾಗಿ ಬೆಣ್ಣೆ ಹಾಕಿದ ತಕ್ಷಣ ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಬಿಸಿನೀರಲ್ಲೇ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಬೇಕಿದ್ದರೆ ನೀವು ತಣ್ಣೀರಲ್ಲೂ ಕಲಿಸ್ಕೊಬೋದು. ಬಿಸಿನೀರಲ್ಲಿ ಕಲಿಸೋದ್ರಿಂದ ಚೆನ್ನಾಗೇ ಬರುತ್ತೆ ಚಕ್ಲಿ. ಹಾಗಾಗಿ ನಾನು ಒಂದು ಸ್ವಲ್ಪ ಬಿಸಿನೀರು ಇಟ್ಕೊಂಡ್ಬಿಟ್ಟೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿ ನೀರು ಹಾಕಿದ ತಕ್ಷಣ ಕೈಯಲ್ಲಿ ಕಲಿಸ್ಕೊಂಬಿಡೋದು, ತುಂಬಾ ಬಿಸಿ ಇರುತ್ತೆ. ಇದೇ ಥರ ಒಂದು ಶೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಿದ್ಮೇಲೆ ಈ ಥರ ಕೈಯಲ್ಲಿ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಬೇಕು. ಹಿಟ್ಟು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಚಕ್ಲಿಗೆ ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಸ್ಮೂತಾಗೇ ಇರಬೇಕು, ತುಂಬ ಗಟ್ಟಿಯಾಗೂ ಕಲಿಸ್ಕೊಬಾರ್ದು. ಈ ಹದಕ್ಕೆ ಇದಾಗಿದ್ಮೇಲೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸೇರಿಸ್ಕೊಂಡ್ರೆ ಸಾಕು. ಇವಾಗ ನಾನು ಎಣ್ಣೆನೂ ಇಟ್ಕೊಂಡಿದ್ದೀನಿ ಒಂದು ಕಡಾಯಿಗೆ. ಇವಾಗ ನೋಡಿ ಚಕ್ಲಿ ಮಾಡೋದಿರುತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ನೀರು ತಾಗಿಸ್ಕೊಂಬಿಟ್ಟು ಈ ಥರ ಚಕ್ಲಿ ಒತ್ಕೊಂಡು ಹಾಕ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿ ಗರಿಗರಿಯಾಗಿ ಚಕ್ಲಿ ರೆಡಿ ಆಗಿಬಿಡುತ್ತೆ. ನೀವೇನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ, ಅಷ್ಟೊಂದು ಚೆನ್ನಾಗಿ ಬಂದಿತ್ತು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸಿಂಪಲಾಗಿ 10 ನಿಮಿಷದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಆರಾಮಾಗಿ ರೆಡಿ ಮಾಡ್ಕೊಂಬಿಡ್ಬೋದು. ತುಂಬ ಏನು ಕಷ್ಟನೇ ಇಲ್ಲ ಇದು ಕೆಲಸ, ಈಸಿಯಾಗಿ ಆಗಿಬಿಡುತ್ತೆ. ಟೇಸ್ಟ್ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ.
ಈ ಕೈಯಲ್ಲಿ ಈ ಥರ ಪೌಡ್ರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಬಿಸಿ ಬಿಸಿಯಾಗಿ ಚಕ್ಲಿನೂ ಮಾಡಿಕೊಟ್ಟೆ. ಇನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ವಾ ಬಾದಾಮಿ ಹಾಲು, ಅದನ್ನು ಕೊಟ್ಟೆ. ಇವಾಗ ಸಂಜೆ ಸ್ನ್ಯಾಕ್ಸಿಗೆ ಚಕ್ಲಿ ಆಮೇಲೆ ಕೋಲ್ಡ್ ಬಾದಾಮಿ ಹಾಲು ಕುಡಿತಾ ಇದ್ದಾರೆ. ಸಂಜೆದು ಸ್ನ್ಯಾಕ್ಸು ಇದಾಗಿತ್ತು. ತುಂಬಾ ಇಷ್ಟಪಟ್ಟು ಕುಡಿತಾರೆ ಬಾದಾಮಿ ಹಾಲು ಮಾತ್ರ. ಈ ಥರ ಫ್ರಿಜ್ಜಲ್ಲಿ ಇಟ್ಕೊಟ್ಬಿಟ್ರೆ ಬಿಸಿಲಿಗೆ ಏನಾಗೋದಿಲ್ಲ ಅಂತೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ತಣ್ಣಗೆ ಕೊಡೋದಕ್ಕೆ. ಅದಕ್ಕಿಂತ ಮುಂಚೆ ಬಿಸಿ ಬಿಸಿಯಾಗಿ ಹಾರ್ಲಿಕ್ಸ್ ಬೂಸ್ಟ್ ಇದನ್ನೇ ಕೊಡ್ತಾಯಿದ್ದೆ. ಈ ಬಾದಾಮಿ ಹಾಲು ಕೊಟ್ಟರು ಬಿಸಿ ಇದನ್ನೇ ಕೊಡ್ತಾಯಿದ್ದೆ. ಇವಾಗ ತುಂಬ ಬಿಸಿಲು ಅಲ್ವಾ, ಸ್ಕೂಲಿಂದ ಬಂದಿದ್ದ ತಕ್ಷಣವೇ ಐಸ್ ಕ್ರೀಮು ಏನಾದರೂ ತಣ್ಣಗೆ ಕೇಳ್ತಾರೆ ಅವರು, ಇಲ್ಲಾಂದರೆ ಫ್ರಿಜ್ಜಲ್ಲಿ ನೀರು ತೊಗೊಂಡು ಕುಡಿತಾ ಇರ್ತಾರೆ. ಹಾಗಾಗ್ಬಿಟ್ಟು ಹಾಲು ನಾನು ಒಂದು ಸ್ವಲ್ಪ ತಣ್ಣಗೆ ಕೊಡ್ತಾ ಇರ್ತೀನಿ. ಇನ್ನೇನು ಸ್ನ್ಯಾಕ್ಸ್ ಎಲ್ಲ ತಿಂದರು. ಸ್ನ್ಯಾಕ್ಸ್ ಎಲ್ಲ ತಿಂದಾಗಿದ್ಮೇಲೆ ಇವಾಗ ಒಂದು ಸ್ವಲ್ಪ ಆಟ ಆಡ್ತಿದ್ದಾರೆ. ಬೆಳಗ್ಗೆಯಿಂದ ಸ್ಕೂಲಿಗೆ ಹೋಗಿರ್ತಾರೆ, ಬಂದಿದ್ದ ತಕ್ಷಣವೇ ಹೋದ್ರಿ ಅಂದ್ರೂ ಓದೋದಿಲ್ಲ. ಇವಾಗ ಎಕ್ಸಾಮ್ ನಡೀತಿದೆ, ಬಟ್ ಒಂದು ಸ್ವಲ್ಪ ಹೊತ್ವರೆಗೂ ಅವ್ರಿಗೂ ಮೈಂಡ್ ಡೈವರ್ಟ್ ಆಗಲಿ, ಒಂದು ಸ್ವಲ್ಪ ಹೊತ್ವರೆಗೂ ಆಟ ಆಡಲಿ ಅಂತೇಳ್ಬಿಟ್ಟು ಬಿಟ್ಟಿರ್ತೀನಿ. ಟ್ಯೂಷನ್ಗೆ ಹೋಗ್ತಾಯಿದ್ರು, ಬಟ್ ಇವತ್ತು ಟ್ಯೂಷನ್ಗೆ ಹೋಗಿಲ್ಲ ಅವರು. ಒಂದು ಸ್ವಲ್ಪ ನಮ್ಮ ಮನೆಯವರು ಬಂದಿಲ್ಲ, ಬ್ಯುಸಿ ಇದ್ದರು. ಇವಾಗ ಬೇರೆ ಮನೆಗೆ ಬಂದುಬಿಟ್ಟಿದ್ವಿ ಅಲ್ವಾ, ಇಲ್ಲಿಂದ ಅವ್ರಿಗೂ ಹೋಗೋಕ್ಕಾಗಲ್ಲ, ಬಿಡಲೇಬೇಕು. ಹಾಗಾಗಿ ಹೋಗಲಿಲ್ಲ. ಅದಕ್ಕೆ ಇಲ್ಲಾಂದರೆ 5:30ಗೆಲ್ಲ ಬಂದುಬಿಟ್ಟು ಇನ್ನೇನು ಸ್ನ್ಯಾಕ್ಸ್ ತಿಂದು ಅವರು ಫ್ರೆಶ್ ಅಪ್ ಆಗಿ ಹೋಗೋಷ್ಟರೊಳಗೆ ಕರೆಕ್ಟ್ 5:30 ಆಗಿಬಿಡೋದು. 4:30ಗೆ ಬಂದರು ಅಂದರೆ 1 ಅವರು ಆಟ ಆಡೋಕ್ಕೂ ಟೈಮ್ ಇರಲ್ಲ. ಇನ್ನೇನು ಟ್ಯೂಷನ್ಗೆ ಹೋಗಿ ಬಂದುಬಿಟ್ಟೆ ಒಂದು ಸ್ವಲ್ಪ ಹಿಂಗೆಲ್ಲ ಜೊತೆ ಕುಂತ್ಕೊಂಡು ಆಟ ಆಡೋರು. ಬಟ್ ಇವತ್ತು ಟ್ಯೂಷನ್ಗೆ ಹೋಗಿಲ್ಲ ಅಂತೇಳಿ ಎಲ್ಲ ಉಲ್ಟಾ ಆಗ್ತಾಯಿದೆ. ಸ್ನ್ಯಾಕ್ಸ್ ತಿಂದಿದ್ದ ತಕ್ಷಣವೇ ಇನ್ನೇನು ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಳಿದ್ದೀನಿ 1/2 ಅವರ್ ಅಷ್ಟೇ ಆಡಬೇಕು, ಅದಾಗಿದ್ಮೇಲೆ ಓದಬೇಕು ಅಂತೇಳಿ. ಯಾಕಂದರೆ ಇವಾಗ ಎಕ್ಸಾಮ್ ನಡೀತಾ ಇದೆ, ಹಾಗೆ ಓರಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಇವ್ರದ್ದು ಆಟ ಯಾವ ಥರ ಅಂದರೆ, ಸಾಕ್ಷಿ ಪಾಪನ ಕುಂದಿರ್ಸ್ಕೊಂಬಿಟ್ಟು ಗೆಸ್ಟು ಥರ ಅವರು ಇನ್ವೈಟ್ ಮಾಡಿ ಅದನ್ನು ಆಡ್ತಾಯಿದ್ರು. ಇನ್ನೇನು ಟೈಮ್ ಆಯಿತು, ಎಲ್ಲ ಎತ್ತಿಟ್ಬಿಟ್ಟು ಓದ್ಕೊಳ್ರಿ ಅಂದರೆ ಎಲ್ಲನೂ ಎತ್ತಿಟ್ಟು ಓದ್ತಾ ಇದ್ದಾರೆ. ಓದೋದ್ರಲ್ಲೂ ಆಟ ಮಾಡಿಕೊಂಡೇ ಇರ್ತಾರೆ. ಅವಾಗವಾಗ ಹೋಗಿ ಒಂದು ಸ್ವಲ್ಪ ಅವ್ರಿಗೆ ಇದು ಮಾಡ್ತಾನೆ ಇರಬೇಕು. ಆವಾಗಲೇ ಒಂದು ಸ್ವಲ್ಪ ಓದೋದು, ಇಲ್ಲಾಂದರೆ ಆಟ ಆಡ್ಕೊಂಡು ಇದನ್ನೇ ಮಾಡ್ಕೊಂಡು ಕುಂತ್ಕೊಂಡ್ಬಿಡ್ತಾರೆ. ನಾನು ಇಲ್ಲ ಅಂದರೆ ಅಷ್ಟೇ, ಏನಾದರೂ ಒಂದು ಮಾಡ್ತಿರ್ತಾರೆ. 4 ಜನ ಇದ್ದಾರಲ್ವಾ, ಹಾಗಾಗ್ಬಿಟ್ಟು ಅದರಲ್ಲಿ ನಡುವೆ ನಮ್ಮ ಸಾಕ್ಷಿ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾನೇ ಇರ್ತಾಳೆ. ಅವಳು ಕುಂತು ಬರೀತಾಳೆ, AB ಎಲ್ಲ ಬರೀತಾಳೆ, ಚೆನ್ನಾಗಿ ಬರೀತಾಳೆ. ಒಂದು ಸರಿ ತೋರಿಸ್ತೀನಿ ಅವಳು ಬರೆಯೋದು. ನಾನು ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾಳೆ ಅವ್ರ ಅಕ್ಕರ ಜೊತೆಗೆ ಕುಂತು. ಇವಳಂತೂ ಒಂದಿನಕ್ಕೆ ಎಷ್ಟು ಸರಿ ಡ್ರೆಸ್ ಚೇಂಜ್ ಮಾಡ್ತಾನೆ ಇರ್ತಾಳೆ ಏನೋ ಗೊತ್ತಿಲ್ಲ, ಸೆಕೆಗಂತೂ ಚೇಂಜ್ ಮಾಡ್ತಾನೆ ಇರ್ತಾಳೆ. ಅವಳಿಗಂತೂ ಫುಲ್ಲು ಸೆಕೆನೇ ತಡ್ಕೊಳ್ಳೋದಿಲ್ಲ. ಅವ್ರ ಅಕ್ಕರು ಓದ್ತಾ ಇರಬೇಕಾದ್ರೆ ಓದ್ಲು. ಇನ್ನೇನು ಅವರು ಒಂದು ಸ್ವಲ್ಪ ಎಲ್ಲ ಓದೋ ಅಷ್ಟರೊಳಗೆ ನಾನು ಇವಾಗ ನೈಟ್ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ನಾನು ಫೋನ್ ತಗೊಂಡು ಹೋಗ್ಬಿಟ್ರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅವ್ರ ಆ್ಯಕ್ಟಿವಿಟಿ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಆಡ್ಕೊಂಡಿರ್ತಾರೆ. ಓದ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ಅವ್ರು ಓದೋಷ್ಟರೊಳಗೆ ಈ ಕಡೆ ಅಡುಗೆನೂ ಮಾಡ್ತಾಯಿದ್ದೀನಿ. ಚಿಕನ್ ತೊಗೊಂಡು ಬಂದರು, ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡೋಣ ಅಂತೇಳ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಅಂದರೆ ಚಿಕನ್ ಪಲಾವ್ ಥರ ಮಾಡಿದ್ದೆ. ಚಿಕನ್ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಅದರಲ್ಲಿರುವಂಥ ಪೀಸ್ ಒಂದೂ ಮುಟ್ಟೋದೇ ಇಲ್ಲ. ನನ್ನ ಮಕ್ಕಳು ತಿನ್ನೋದೇ ಇಲ್ಲ. ಯಾವಾಗಲೂ ಅಷ್ಟೇ, ಬಿರಿಯಾನಿ ಪೀಸ್ ಅವ್ರಿಗೆ ಇಷ್ಟನೇ ಆಗೋಲ್ಲ. ಯಾವ ಥರ ಮಾಡಿಕೊಟ್ರು ಒಂದೂ ಮುಟ್ಟೋದಿಲ್ಲ. ಫ್ರೈ ಇಲ್ಲ ಕಬಾಬು ಈ ಥರ ಇದ್ದರೆ ಮಾತ್ರ ತಿಂತಾರೆ. ಚಿಕನ್ ಪಲಾವ್ ಮಾಡಿದ್ದೆ ನಾನು, ಹಾಗಾಗಿ ಅವ್ರು ತಿನ್ನೋದಿಲ್ಲ ಅಂತೇಳ್ಬಿಟ್ಟು ಅವ್ರಿಗೆ ಮಾತ್ರ ಒಂದು ಸ್ವಲ್ಪ ಬೋನ್ಲೆಸ್ ಚಿಕನ್ ಹಾಕಿಬಿಟ್ಟು ಚಿಕನ್ ಕೈಮಾ ಉಂಡೆ ಮಾಡಿಬಿಟ್ಟು ಅದನ್ನು ಮಾತ್ರ ಮಾಡಿಕೊಟ್ಟೆ. ಆ ಥರ ಮಾಡಿಕೊಟ್ರೆ ತಿಂತಾರೆ, ಇಲ್ಲಾಂದರೆ ಬರೀ ರೈಸ್ ತಿಂತಾರೆ, ಪೀಸ್ ತಿನ್ನೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಏನೇ ಇಷ್ಟ ಆಗುತ್ತೆ ಅದು ಮಾಡಿಕೊಡೋದೇ ಅಲ್ವಾ ನಮ್ಮ ಕೆಲಸ ಆಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬೋನ್ಲೆಸ್ ಚಿಕನ್ ಮಾತ್ರ ಹಾಕಿಬಿಟ್ಟು ಈ ಥರ ಕೈಮಾ ಉಂಡೆ ಬಾಲ್ಸ್ನೆಲ್ಲ ಮಾಡ್ತಾಯಿದ್ದೆ. ಅವರು ಆಟ ಆಡಿಬಿಟ್ಟು ಅದಾಗಿದ್ಮೇಲೆ ಓದ್ಕೊತಾ ಇದ್ದಾರೆ. ಅವರು ಓದ್ಕೊಳೋಷ್ಟರೊಳಗೆ ನಾನು ಈ ಕಡೆ ಬಂದು ಅಡುಗೆ ಮಾಡ್ತಾಯಿದ್ದೆ. ಇನ್ನೇನು ಊಟ ಕೊಟ್ಬಿಟ್ಟು ಒಂದು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದೇಳಿಸ್ತೀನಿ. 6 ಗಂಟೆಗೆಲ್ಲ ಎದ್ದೇಳಿಸ್ಬಿಡ್ತೀನಿ ಓದೋದಕ್ಕೆ. ಅವ್ರಿಗೆ 9:45ಗೆ ಸ್ಕೂಲು. 6 ಗಂಟೆಯಿಂದ 8 ಗಂಟೆವರೆಗೂ ಓದಿಸ್ತೀನಿ, 2 ಅವರು. ಅದಾಗಿದ್ಮೇಲೆ ಅವ್ರಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸರಿಯಾಗಿಬಿಡುತ್ತೆ ಟೈಮ್ ಅಂತೇಳ್ಬಿಟ್ಟು ಬೇಗನೆ ಮಲಗಿಸ್ತಾ ಇರ್ತೀನಿ. ಇವಾಗೆಲ್ಲ 10 o'clockಗೆಲ್ಲ ನಿದ್ದೆ ಮಾಡಿಸ್ಬಿಡ್ತೀನಿ. ಆವಾಗೆಲ್ಲ 11, 11:30, 12 ಗಂಟೆ ಆದ್ರೂ ನಿದ್ದೆನೇ ಮಾಡ್ತಿದ್ದಿಲ್ಲ. ಇವಾಗ ಒಂದು ಸ್ವಲ್ಪ ಎಕ್ಸಾಮ್ ಇರೋದ್ರಿಂದ ಬೇಗನೆ ಮಲಗಿಸಿ ಬೇಗನೆ ಎದ್ದೇಳಿಸ್ತಾ ಇದ್ದೀನಿ. ಅವರು ಇನ್ನೇನು ಹೋದಷ್ಟರೊಳಗೆ ಈ ಕಡೆ ನಾನು ಅಡುಗೆನೂ ಆಯಿತು. ಇನ್ನೇನು ಇವ್ರಿಗೆ ಊಟಕ್ಕೆ ಕೊಟ್ಬಿಟ್ಟು ಅದಾಗಿದ್ಮೇಲೆ ಇವ್ರಿಗೆ ನಿದ್ದೆ ಮಾಡಿಸೋದೆ ಕೆಲಸ. ಇವಾಗೆ ಬೇಗ ಮಲಗೋದೇ ಇಲ್ಲ, ತುಂಬ ಲೇಟಾಗಿ ಮಲಗಿ ರೂಢಿ ಆಗಿಬಿಟ್ಟಿದೆ ಅಲ್ವಾ. ಬೇಗ ಮಲಗ್ರೆ ಅಂದರೆ ಮಲಗೋದೇ ಇಲ್ಲ. ಲೈಟೆಲ್ಲ ಆಫ್ ಮಾಡಿ ಇಲ್ಲೇ ಕುಂತ್ಕೊಂಡು ನಾನು ಒಂದು ಸ್ವಲ್ಪ ಹೇಳ್ತಾನೆ ಇರಬೇಕು, ಅವಾಗೇ ಅವ್ರು ಮಲಗೋದು. ಇವಾಗ ಅಡುಗೆನೂ ಆಯಿತು, ಊಟ ಹಾಕ್ಕೊಟ್ಟಿದ್ದೀನಿ. ಸಾಕ್ಷಿಗೆ ಚಿಕನ್ ಬೇಡ ಅಂತೆ, ಬರೀ ರೈಸ್ ಹಾಕ್ಕೊಂಬಿಟ್ಟು ಮೊಸರು ಹಾಕ್ಕೊಂಡು ಬರೀ ಮೊಸರು ತಿಂತಾ ಇದ್ದಾಳೆ. ಮೊಸರು ಒಂದಿತ್ತು ಅಂದರೆ ಸಾಕು ಅವಳಿಗೆ, ಊಟನೇ ಬೇಡ, ಅಷ್ಟೊಂದು ಇಷ್ಟ ಮೊಸರು. 9:30, 9:20 ಏನೋ ಆಗಿತ್ತು ಊಟಕ್ಕೆ ಕೊಟ್ಟು ಟೈಮು. ಊಟ ಮಾಡ್ತಾಯಿದ್ದಾರೆ. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತವರೆಗೂ ಇದು ಮಾಡಿ ಮಲಗೋಕ್ಕೆ ಸರಿ ಆಗುತ್ತೆ ಅಂತೇಳ್ಬಿಟ್ಟು ಅಷ್ಟರೊಳಗೆ ಊಟನ ಆಯಿತು.
ಅವ್ರ ಪಾಪ ಬಿಸಿ ಬಿಸಿಯಾಗಿ ಜಿಲೇಬಿನೂ ತೊಗೊಂಡು ಬಂದರು. ಬಿರಿಯಾನಿ ತಿಂದಿದ ತಕ್ಷಣವೇ ನನಗೂ ಹಾಗೆ ಸ್ವೀಟ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಬಂದುಬಿಡುತ್ತೆ. ಹಾಗೆ ನನ್ನ ಮಕ್ಕಳಿಗೂ ಅಷ್ಟೇ. ಜಿಲೇಬಿನೂ ತಿಂದರು. ಇವಾಗ ಹಾಸಿಗೆಲ್ಲ ಹಾಕಿ ಮಲಗಿಸಿದ್ದೀನಿ. ಇಷ್ಟೇ ಇವತ್ತಿನ ಡೇ. ಮಕ್ಕಳದು ಟಿಫನು, ಆಮೇಲೆ ಸ್ನ್ಯಾಕ್ಸು, ಅವ್ರ ಆಟ ಈ ಥರ ಇತ್ತು. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಥರ ಮಲಗಿ ಹಾಫ್ ಆನ್ ಅವರ್ ಆಗಿದ ಮೇಲೇ ಅವ್ರು ನಿದ್ದೆ ಮಾಡೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.